ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಪನ್ನೀರ್ ರೆಸಿಪಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀವಿ. ಅದೇನಪ್ಪಾ ಅಂದ್ರೆ ಪನ್ನೀರ್ ರೋಲ್. ಹೊರಗಡೆ ತಿಂತೀವಲ್ಲ ರೋಲ್ಸ್, ಆ ರೋಲ್ಸ್ ನ ನಾವಿವತ್ತು ಹೆಲ್ತಿಯಾಗಿ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀನಿ. ಬನ್ನಿ ಆ ರೋಲ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊ ಬರೋಣ. ಸಣ್ಣ ಸಣ್ಣದಾಗಿ ಪನ್ನೀರ್ನ ಕಟ್ ಮಾಡ್ಕೊಂತ ಇದ್ದೀನಿ. ಇದು ಪನ್ನೀರು ಮತ್ತೆ ಟೋಫ್ ಅಂತ. ಈ ಪನ್ನೀರ್ ಮತ್ತೆ ಟೋಫ್ ನ ಎರಡನ್ನು ಸಣ್ಣ ಸಣ್ಣದಾಗಿ ಬಾಕ್ಸ್ ಟೈಪ್ ಹೆಚ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿಡಕ್ಕೆ ಒಂದ್ ಬೌಲಿಗೆ 2 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಜೀರಾ ಪೌಡರ್, ಒಂದು 5 ಸ್ಪೂನ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಮಾಡ್ಕೊಂಡಂತ ಮಸಾಲಾಗೆ ಪನ್ನೀರ್ ಕ್ಯೂಬ್ಸ್ ನ ಆಡ್ ಮಾಡಿ ಚೆನ್ನಾಗಿ ಅದನ್ನ ಒಂದ್ ಸ್ವಲ್ಪ ಕಲಸಿಟ್ಟು ಒಂದ್ 10 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು. ಮ್ಯಾರಿನೇಟ್ ಆಗೋದ್ರೊಳಗೆ ಈ ಕಡೆ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್, ಟೊಮೊಟೊ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂತಾ ಇದೀನಿ. ಈಗ ಇನ್ನೊಂದ್ ಕಡೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದ್ 4 ಸ್ಪೂನ್ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿರುವಂತ ಪನ್ನೀರ್ನೆಲ್ಲ ಇದಕ್ಕೆ ಆಡ್ ಮಾಡ್ತಾ ಇದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಹೆಚ್ಚಿರುವಂತ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ನ ಇದಕ್ಕೆ ಹಾಕಿ ಒಂದ್ 10 ನಿಮಿಷ ಫ್ರೈ ಮಾಡಿ ಇಳಿಸ್ಬಿಟ್ರೆ ಆಯ್ತಿದ್ದು ಮಸಾಲ. ಈಗ ತವಾ ಇಟ್ಕೊಂಡು ಪರೋಟ ಬಿಸಿ ಮಾಡ್ಕೊಂತಾ ಇದೀನಿ. ಈ ಪರೋಟನ ಹೊರಗಡೆಯಿಂದನೂ ತರ್ಬೋದು, ಮನೇಲೂ ಮಾಡ್ಬೋದು. ಮೈದಾ ಹಿಟ್ಟಿಂದ ನಾವು ಹೊರಗಡೆಯಿಂದ ತಂದಿದ್ವಿ. ಈ ಪರೋಟಗೆ 2 ಸೈಡ್ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿರೋಂತ ಪರೋಟನ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಏನ್ ಮಸಾಲ ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಪನ್ನೀರ್ ಮಸಾಲ, ಆ ಮಸಾಲಾನ ಈ ಪರೋಟದ ಮಧ್ಯೆ ಇಟ್ಟು ಮಯೋನಿಸು ಮತ್ತೆ ಟೊಮೊಟೊ ಸಾಸು ಬೇಕಂದ್ರೆ ಹಾಕೋಬಹುದು, ಅದು ಆಪ್ಷನಲ್. ನಾನು ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಮತ್ತೆ ಹೆಚ್ಚಿರೋಂತ ಟೊಮೊಟೊ, ಕ್ಯಾಪ್ಸಿಕಮ್, ಈರುಳ್ಳಿನೂ ಇಟ್ಟು ರೋಲ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ಸರ್ವ್ ಮಾಡಿದ್ರೆ ಪನ್ನೀರ್ ರೋಲ್ ರೆಡಿ. ಈ ಪನ್ನೀರ್ ರೋಲ್ ನ ಹೊರಗೆ ತಿನ್ನೋದಕ್ಕಿಂತ ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೇದು. ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಮಾಡಿರೋ ರೋಲ್ಸ್ ಗೆಲ್ಲ ಟೇಸ್ಟಿಂಗ್ ಪೌಡರ್ ಅದು ಇದು ಹಾಕಿರ್ತಾರೆ. ಹಂಗಾಗಿ ನಾವು ಮನೇಲೆ ಈ ತರ ಹೆಲ್ತಿಯಾಗಿ ಮಾಡ್ಕೊಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹೆಲ್ತಿಯಾಗೂ ಇರುತ್ತೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.